ಬಿಗ್ ಬಾಸ್ ಮನೆಗೆ ನೀವು ಹೋಗ್ಬೇಕಾ? ಆಡಿಷನ್ ಡೀಟೇಲ್ಸ್ ಇಲ್ಲಿದೆ ನೋಡಿ. ನಮಸ್ತೆ ಕರ್ನಾಟಕ, ಹೇಗಿದ್ದೀರಾ ಎಲ್ರು? ಪ್ರತಿ ವರ್ಷ ಟಿವಿಯಲ್ಲಿ ಬಿಗ್ ಬಾಸ್ ನೋಡ್ತಾ ಅಯ್ಯೋ ಆ ಜಾಗದಲ್ಲಿ ನಾನಿದ್ದಿದ್ರೆ ಧೂಳು ಎಬ್ಬಿಸ್ತಿದ್ದೆ, ಆ ಕಂಟೆಸ್ಟೆಂಟ್ ಬಿಲ್ಡಪ್ ನೋಡೋಕೆ ಆಗ್ತಿಲ್ಲ ಅಂತ ಮನೆಯಲ್ಲಿ ಕೂತು ಟ್ಯಾಂಕ್ ಕೊಡ್ತಿದ್ರಾ? ಬೇರೆಯವ್ರು ನೋಡಿ ಕೈ ತಟ್ಟಿ ಹುರಿದುಂಬಿಸಿದ್ದಿಸಿದ್ ಸಾಕು ಗುರು, ಈಗ ನೀವೇ ತೊಡೆ ತಟ್ಟಿ ಅಖಾಡಕ್ಕೆ ಇಳಿಯೋ ಟೈಮ್ ಬಂದಿದೆ. ಹೌದು, ಕಲರ್ಸ್ ಕನ್ನಡದವರು ಸಾಮಾನ್ಯ ಜನರಿಗಾಗಿ ಬಿಗ್ ಬಾಸ್ ಆಡಿಷನ್ ಓಪನ್ ಮಾಡಿದ್ದಾರೆ. ನೀವು ಬಿಗ್ ಬಾಸ್ ಮನೆಗೆ ಹೋಗ್ಬೇಕಾ? ಹಾಗಾದ್ರೆ ಈ ವಿಡಿಯೋನ ಕೊನೆ ತನಕ ಮಿಸ್ ಮಾಡದೆ ನೋಡಿ, ಕಂಪ್ಲೀಟ್ ಪ್ರೊಸೀಜರ್ ಹೇಳ್ತೀನಿ. ವಿಡಿಯೋ ಮಾಡೋದು ಹೇಗೆ? ಮೊದಲನೇ ಸ್ಟೆಪ್ ಏನಪ್ಪಾ ಅಂದರೆ, ನೀವೊಂದು ಮಸ್ತ್ ವಿಡಿಯೋ ಮಾಡಬೇಕು. ನಾನು ಯಾಕೆ ಬಿಗ್ ಬಾಸ್ ಮನೆಗೆ ಸೂಟಬಲ್, ನನ್ನಲ್ಲಿರೋ ಸ್ಪೆಷಾಲಿಟಿ ಏನು ಅನ್ನೋದನ್ನ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಬೇಕು. ಆದರೆ ನೆನಪಿರಲಿ, ಆ ವಿಡಿಯೋ 3 ನಿಮಿಷಕ್ಕಿಂತ ಕಡಿಮೆ ಇರಬೇಕು, ಮತ್ತೆ ಅದರ ಸೈಜ್ 50 ಮೆಗಾಬೈಟ್ಗಿಂತ ಜಾಸ್ತಿ ಇರಬಾರ್ದು. ಮೊಬೈಲ್ನ ಅಡ್ಡ ಹಿಡಿದು ಕ್ಲಿಯರ್ ಆಗಿ ಆಡಿಯೋ ಬರೋ ಹಾಗೆ ರೆಕಾರ್ಡ್ ಮಾಡ್ಕೊಳ್ಳಿ. ವೆಬ್ಸೈಟ್ನಲ್ಲಿ ಅಪ್ಲೈ ಮಾಡೋದು ಹೇಗೆ? ವಿಡಿಯೋ ರೆಡಿ ಆದಮೇಲೆ ಏನು ಮಾಡಬೇಕು? ಸಿಂಪಲ್, ನಿಮ್ಮ ಫೋನ್ ಅಥವಾ ಲ್ಯಾಪ್ಟಾಪ್ನಲ್ಲಿ colorscanada.com ವೆಬ್ಸೈಟ್ಗೆ ಹೋಗಿ. 1. ಮೊಬೈಲ್ ನಂಬರ್ ಮತ್ತು OTP. ಫಸ್ಟ್ ನಿಮ್ಮ ಆಕ್ಟಿವ್ ಇರೋ ಮೊಬೈಲ್ ನಂಬರ್ ಹಾಕಿ ಸೆಂಡ್ OTP ಡಿ. OTP ಬಂದಮೇಲೆ ವೆರಿಫೈ ಮಾಡಿ. ಒಂದು ವೇಳೆ OTP ಬಂದಿಲ್ಲ, 1. ಮೊಬೈಲ್ ನಂಬರ್ ಮತ್ತು OTP. ಫಸ್ಟ್ ನಿಮ್ಮ ಆಕ್ಟಿವ್ ಇರೋ ಮೊಬೈಲ್ ನಂಬರ್ ಹಾಕಿ ಸೆಂಡ್ OTP ಕೊಡಿ. OTP ಬಂದಮೇಲೆ ವೆರಿಫೈ ಮಾಡಿ. ನಿಮ್ಮ ಫೋನಲ್ಲಿ DND ಅಂದರೆ ಡೂ ನಾಟ್ ಡಿಸ್ಟರ್ಬ್ ಆನ್ ಆಗಿರುತ್ತೆ. ನಿಮ್ಮ ಸಿಮ್ ಆಪರೇಟರ್ಗೆ ಕರೆ ಮಾಡಿ ಅದನ್ನು ಆಫ್ ಮಾಡಿಸಿ ಆಮೇಲೆ ಟ್ರೈ ಮಾಡಿ. 2. ನಿಮ್ಮ ವಿವರಗಳು. ಆಮೇಲೆ ನಿಮ್ಮ ಹೆಸರು, ವಯಸ್ಸು, ಇಮೇಲ್ ID ಮತ್ತು ಅಡ್ರೆಸ್ ಎಲ್ಲ ನೀಟಾಗಿ ಫಿಲ್ ಮಾಡಿ. 3. ವಿಡಿಯೋ ಅಪ್ಲೋಡ್. ನೀವು ರೆಡಿ ಮಾಡಿಟ್ಟಿರೋ ಆ 3 ನಿಮಿಷದ ವಿಡಿಯೋನ ಅಲ್ಲಿ ಅಪ್ಲೋಡ್ ಮಾಡಿ. 4. ನಿಯಮಗಳು ಮತ್ತು ಅಂಗೀಕಾರ. ಕೆಳಗಡೆ ಇರೋ ಕನ್ಸೆಂಟ್ ಫಾರ್ಮ್ ನಿಯಮಗಳು ಓದಿ ಎಸ್ ಐ ಅಗ್ರಿ ಅಂತ ಕ್ಲಿಕ್ ಮಾಡಿ. ಇಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಏನಪ್ಪಾ ಅಂದರೆ, ಅರ್ಜಿದಾರರು ದಿವ್ಯಾಂಗರಾಗಿದ್ದರೆ ಎಸ್ ಐ ಅಗ್ರಿ ಕೊಟ್ಟ ಮೇಲೆ ಮುಂದಿನ ಪೇಜ್ನಲ್ಲಿ ಪೋಷಕರ ಹೆಸರು, ಅವರ ID ಡೀಟೇಲ್ಸ್ ಮತ್ತು ಕಾಂಟ್ಯಾಕ್ಟ್ ನಂಬರ್ ಹಾಕಬೇಕಾಗುತ್ತೆ. ಮುನ್ನೆಚ್ಚರಿಕೆ ತುಂಬಾ ಮುಖ್ಯ. ಬಾಸ್, ಇಲ್ಲಿ ಒಂದು ಮುಖ್ಯವಾದ ಟ್ವಿಸ್ಟ್ ಇದೆ ಕೇಳಿ. ನೀವು ಒಮ್ಮೆ ಎಲ್ಲ ಫಿಲ್ ಮಾಡಿ ಕೊನೆಯಲ್ಲಿರೋ ಸಬ್ಮಿಟ್ ಯೋರ್ ಆಡಿಷನ್ ಬಟನ್ ಪ್ರೆಸ್ ಮಾಡಿದ್ರೆ ಮುಗೀತು, ಅದು ನಿಮ್ಮ ಫೈನಲ್ ಎಂಟ್ರಿ. ಅದಾದ್ಮೇಲೆ ಯಾವುದೇ ಚೇಂಜಸ್ ಮಾಡೋಕೆ ಆಗಲ್ಲ, ಇನ್ನೊಂದು ಸಲ ಅಪ್ಲೈ ಮಾಡೋಕ್ಕೂ ಚಾನ್ಸ್ ಇಲ್ಲ. ಆದ್ರೆ ನಿಮ್ಮ ಫೋನ್ ನಂಬರ್ ವೆರಿಫೈ ಆದ್ಮೇಲೆ ವಿಡಿಯೋ ಅಪ್ಲೋಡ್ ಮಾಡೋಕೆ ಲೇಟ್ ಆದ್ರೆ ತೊಂದರೆ ಇಲ್ಲ, ಆಮೇಲೆ ಬೇಕಾದರೂ ವೆಬ್ಸೈಟ್ಗೆ ಬಂದು ಫಾರ್ಮ್ ಕಂಪ್ಲೀಟ್ ಮಾಡಬಹುದು. ಆದ್ರೆ ಸಬ್ಮಿಟ್ ಕೊಡೋ ಮುಂಚೆ ಒಂದ್ಸಲ ಎಲ್ಲ ಕರೆಕ್ಟ್ ಆಗಿದ್ಯಾ ಅಂತ ಚೆಕ್ ಮಾಡ್ಕೊಳ್ಳಿ. ಇದೇ ತರ ಇಂಟ್ರೆಸ್ಟಿಂಗ್ ಅಪ್ಡೇಟ್ಸ್ಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಿಗ್ ಬಾಸ್ ಸೀಸನ್ 12 ಮುಗಿದು ಕೇವಲ 138 ದಿನ ಆಗಿದೆ ಅಷ್ಟೇ. ಅಷ್ಟರಲ್ಲೇ ಸೀಸನ್ 13ನ ಪ್ರೋಮೋ ರಿಲೀಸ್ ಮಾಡಿದ್ದಾರೆ. ಸೊ ಆದಷ್ಟು ಬೇಗ ಬಿಗ್ ಬಾಸ್ ಸೀಸನ್ 13 ಬರೋದು ಕನ್ಫರ್ಮೇ. ಎಲ್ರಿಗೂ ನಮಸ್ಕಾರ. ಇಂಟ್ರೆಸ್ಟಿಂಗ್ ಅಪ್ಡೇಟ್ಸ್ ಆ್ಯಂಡ್ ಎಕ್ಸೈಟಿಂಗ್ ಕಾಂಟೆಂಟ್ಸ್ಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.